ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ BBK ಟೋಲ್ ನಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಬಂದ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಯಾವ ಕಾರಣಕ್ಕಾಗಿ ಬಂದ್ ಆಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋದಾದ್ರೆ, ನಮ್ಮ ಬಿಗ್ ಬಾಸ್ ನಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಅಲ್ಲಿ ನೀವು ಎಲ್ಲರೂ ಕೂಡ ನೋಡ್ತಾ ಇರ್ಬೋದು, ಜಾಲಿ ಡೇಸ್ ಸ್ಟುಡಿಯೋ ಅಂಡ್ ಅಡ್ವೆಂಚರಸ್ ಅನ್ನುವಂತಹ ಒಂದು ಪ್ರೈವೇಟ್ ಲ್ಯಾಂಡ್ ನಿಂದ ಈ ಒಂದು ತೊಂದರೆ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಪ್ರೈವೇಟ್ ಲ್ಯಾಂಡ್ ನಲ್ಲಿ ನಮ್ಮ ಬಿಗ್ ಬಾಸ್ ಮನೆ ಹಾಗೆ ಅಲ್ಲಿನ ಸ್ಟುಡಿಯೋ ಕೂಡ ಇರೋದ್ರಿಂದ ಆ ಒಂದು ಜಾಗಕ್ಕೆ ತೊಂದರೆ ಆಗಿರುವಂತಹ ಕಾರಣದಿಂದಾಗಿ ನಮ್ಮ ಬಿಗ್ ಬಾಸ್ ಶೋ ಅನ್ನು ಕೂಡ ಬಂದ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತಿನ ಮಂಗಳವಾರ ಎಪಿಸೋಡ್ ಕೂಡ ಇರಲಿದೆ. ಅದರ ಜೊತೆಗೆ ನಾಳಿನ ಎಪಿಸೋಡ್ ಕೂಡ ಇರಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಏನೇನೆಲ್ಲ ಇವತ್ತು ಸಾಯಂಕಾಲದ 6ರಿಂದ 6:30 ತನಕ ಏನೇನೆಲ್ಲ ನಡೆದಿದೆ, ಅದರ ಜೊತೆಗೆ ಬಂದ್ ಮಾಡುವಂತ ವಿಚಾರವನ್ನು ಕೂಡ ನಮ್ಮ ಬಿಗ್ ಬಾಸ್ ಎಲ್ಲವನ್ನು ಕೂಡ ನಾಳಿನ ಎಪಿಸೋಡ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಗುರುವಾರದಿಂದ ಯಾವುದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇರುವುದಿಲ್ಲ ಅಂತ ಹೇಳ್ಬೋದು. ಒಂದರ ಮಟ್ಟಿಗೆ ಎಲ್ಲರಿಗೂ ಕೂಡ ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಬಿಗ್ ಬಾಸ್ ಲವರ್ಸ್ಗೆ ತುಂಬಾನೇ ಹಾರ್ಟ್ ಬ್ರೇಕ್ ಕೂಡ ಆಗಿರ್ತದೆ. ನೋಡೋಣ, ಮತ್ತೆ ಬಿಗ್ ಬಾಸ್ ಖಂಡಿತವಾಗ್ಲೂ ಮತ್ತೆ ಶುರು ಆಗ್ತದೆ. ಅದು ಒಂದು ವಾರ ಆದ್ರೂ ಕೂಡ ಆಗಿರ್ಬೋದು, 15 ದಿನ ಆದ್ರೂ ಕೂಡ ಆಗಿರ್ಬೋದು. ಆದ್ರೆ ಮೆಜಾರಿಟಿ ಒಂದು 15 ದಿನದ ಒಳಗೆ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಫಿಷಿಯಲ್ ಆಗಿ ಮತ್ತೆ ಶುರು ಆಗಲಿದೆ ಅಂತಾನೆ ಹೇಳ್ಬೋದು. ಯಾವಾಗ ಶುರು ಆಗ್ತದೆ ಅಂತ ಮುಂದೆ ಬರುವಂತ ದಿನಗಳಲ್ಲಿ ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಎಲ್ಲ ಸ್ಪರ್ಧಿಗಳನ್ನು ಕೂಡ ನಮ್ಮ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿ, ನೀವು ಸೀಸನ್ 8 ಕೂಡ ನೋಡಿರ್ಬೋದು, ಕೋವಿಡ್ ಕಾರಣದಿಂದಾಗಿ ಬಿಗ್ ಬಾಸ್ ಅನ್ನು ಶೋನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಎಲ್ಲ ರೀತಿಯಾಗಿ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲವನ್ನು ಕೂಡ ನಮ್ಮ ಸ್ಪರ್ಧಿಗಳಿಗೆ ತಿಳಿಸಿದ ನಂತರ ಅವರನ್ನು ಬಿಗ್ ಬಾಸ್ ಮನೆಯಿಂದ ಸದ್ಯಕ್ಕೆ ಹೊರಗಡೆ ತಂದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. 7-7:30 ತನಕ ಕೂಡ ಶೋ ಬಂದ್ ಆಗ್ತದೆ ಅನ್ನುವಂತಹ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಈಗ ಎಲ್ಲ ಸ್ಪರ್ಧಿಗಳು ಕೂಡ ಹೊರಗೆ ಬಂದಿರುವಂತಹ ಅಪ್ಡೇಟ್ಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಈಗಾಗಲೇ ಎಲ್ಲ ಕಾರುಗಳು ಎಲ್ಲವೂ ಕೂಡ ಆ ಒಂದು ಸ್ಟುಡಿಯೋದ ಹತ್ರ ಬಂದು ಎಲ್ಲ ಸ್ಪರ್ಧಿಗಳನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಬಿಗ್ ಬಾಸ್ ಶುರು ಆಗುವ ತನಕ ಈ ಎಲ್ಲ ಸ್ಪರ್ಧಿಗಳನ್ನು ಹೋಟೆಲ್ ರೂಮ್ ನಲ್ಲಿ ಐಸೋಲೇಟೆಡ್ ಮಾಡಿ ಇಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತವೆ. ಹಾಗಾದ್ರೆ ಅವರಿಗೆ ಯಾವುದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇರುವುದಿಲ್ಲ. ಅದರ ಜೊತೆಗೆ ಯಾವುದೇ ರೀತಿಯಾಗಿ ಫ್ಯಾಮಿಲಿಗೂ ಕೂಡ ಅವರನ್ನು ಮೀಟ್ ಮಾಡಿಸೋದಿಲ್ಲ. ಒಬ್ಬರಿಗೊಬ್ಬ ಸ್ಪರ್ಧಿಗಳನ್ನು ಕೂಡ ಆ ಒಂದು ರೂಮ್ ಗಳಲ್ಲಿ ಮೀಟ್ ಮಾಡೋ ತರ ಇರೋದಿಲ್ಲ ಅಂತ ಹೇಳ್ಬೋದು. 17 ಜನ ಇದ್ರು ಕೂಡ 17 ಜನರು ಕೂಡ ಬೇರೆ ಬೇರೆ ಜಾಗದಲ್ಲಿ ಇರಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತವೆ. ನೋಡೋಣ ಯಾವ ರೀತಿಯಾಗಿ ಮತ್ತೆ ಬಿಗ್ ಬಾಸ್ ಕಿಕ್ ಸ್ಟಾರ್ಟ್ ಆಗ್ತದೆ ಅಂತ. ಈಗ ತಾನೇ ಜಸ್ಟ್ ಬಿಗ್ ಬಾಸ್ ನೋಡಲು ಎಲ್ಲ ರೀತಿಯಾಗಿ ಇಂಟ್ರೆಸ್ಟಿಂಗ್ ಬರ್ತಾ ಇತ್ತು, ಅಷ್ಟರೊಳಗೆ ಈ ರೀತಿಯಾಗಿ ಶಾಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲ ಬಿಗ್ ಬಾಸ್ ಲವರ್ಸ್ಗೂ ಕೂಡ ಬೇಜಾರಾಗುವಂತ ಒಂದು ಸಂಗತಿ ಅಂತ ಹೇಳ್ಬೋದು. ಬೇಗ ಶುರು ಆಗ್ಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಬಿಗ್ ಬಾಸ್ ನ ಅಪ್ಡೇಟ್ ನೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.